ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಮಿಕ್ಸ್ ಹಿಟ್ಟಿನಿಂದ ದೋಸೆ ಹೇಗೆ ತಯಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತರಕಾರಿಗಳು ಹಾಕಿವಿ ಕೆಲವೆಲ್ಲ. ಮಕ್ಕಳುಗಳು ಕೂಡ ನೀಟಾಗಿ ಗರಂ ಅಂತ ಕೊಟ್ಟರೆ ಬೇಯಿಸ್ಬಿಟ್ಟು ತುಂಬ ಚೆನ್ನಾಗಿ ತಿಂತಾರೆ. ನೋಡಿ, ಈ ರೀತಿ ಮುರ್ಕೊಬಿಟ್ಟು ಚಟ್ನಿ ನೆಂಚ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗೆಡ್ಡೆಕೋಸು ತುರಿ, ಕ್ಯಾರೆಟ್ ತುರಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ದಪ್ಪ ಮೆಣಸಿನ್ಕಾಯಿ ಇಷ್ಟನ್ನು ತುರ್ಕೊಂಡಿದ್ದೀನಿ ತೊಳ್ಕೊಂಡು ಕ್ಲೀನಾಗಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಮೊದಲಿಗೆ ಉಪ್ಪಿನ ಪುಡಿ, ಜೀರಿಗೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಹಾಕ್ಕೊಳ್ತೀನಿ. ಇದರೊಳಗಡೆ ಸ್ವಲ್ಪ ತುರಿದಿರೋ ಈರುಳ್ಳಿ ಹಾಕ್ಕೊಳ್ತೀನಿ. 1/3 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1/3 ಕಪ್ಪು ಮೈದಾ ತೊಗೊಂಡಿದ್ದೀನಿ. 1/3 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇವಾಗ ಅದೇ ಅಳತೆ 1/3 ಕಪ್ಪು ಜೋಳದ ಹಿಟ್ಟು ತೊಗೊಳ್ತೀನಿ. ಇದನ್ನಿಷ್ಟನ್ನು 4 ಪದಾರ್ಥನೂ ಒಂದ್ರೆ ಆಡಿಸ್ಕೊತೀನಿ. ಚಿರೋಟಿ ರವೆ ಜೊತೆಗೆ ಒಂದ್ರೆ ಆಡಿಸ್ಕೊತೀನಿ. ನೋಡಿ, ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಮೈದಾ ಹಿಟ್ಟು ಒಂದ್ರೆ ಆಡಿಸ್ಕೊಂಡಿರೋದ ಇದರೊಳಗಡೆ ಹಾಕ್ತೀನಿ. ಉಪ್ಪು ಹಾಕಿದ್ದೀನಿ ಆಲ್ರೆಡಿ. ನೀರು ಹಾಕಿಬಿಟ್ಟು ಕೈನಲ್ಲೇ ಕಲಿಸ್ತೀನಿ. ನೀರು ಹಾಕಿಬಿಟ್ಟು ದೋಸೆ ಹಿಟ್ಟಿನ ರೀತಿ ಕಲಿಸ್ತೀನಿ ನೀರು ಹಾಕಿಬಿಟ್ಟು. ಇದು ಒಂದು ಸ್ವಲ್ಪ ತೆಂಗಿನಕಾಯಿ, 1-2 ಹಸಿಮೆಣಸಿನ್ಕಾಯಿ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ನೀರು ಹಾಕಿ. ಇದನ್ನು ಹಾಕ್ತೀನಿ ಇವಾಗ. ನೋಡಿ, ಈ ರೀತಿ ದೋಸೆ ಹಿಟ್ಟನ್ನು ಅದಕ್ಕೆ ಕಲಿಸಿದ್ದೀನಿ. ಇದು ಒಂದು 10 ನಿಮಿಷ ಇವಾಗ ನೆನ್ನಿಲ್ಲಿ. ಸ್ಟವ್ ಆನ್ ಮಾಡಿ ತವ ಇಟ್ಟಿದ್ದೀನಿ. ತವಾಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ದೋಸೆ ಹಿಟ್ಟು ಸುಮಾರು ಒಂದು 10 ನಿಮಿಷ ಆಗಿದೆ. ಇವಾಗ ತಿರುಗಿ ಒಂದು ಸೌಟು ತಗೊಂಡು ದೋಸೆ ಹಾಕೋಣ. ಇದು ಎಲ್ಲ ಮಸಾಲೆ ಹಾಕಿದ್ದೀವಲ್ವ, ಸ್ವಲ್ಪ ದಪ್ಪನೇ ಬರುತ್ತೆ ಇದು. ದಿಢೀರ್ನೇ ಮಾಡ್ಕೋಬೋದು ಈ ರೀತಿ ದೋಸೆ. ಇದು ಸ್ವಲ್ಪ ಒಂದು ಕಡೆ ಬೇಯಲಿ. ನೋಡಿ, ಒಂದು ಸೈಡು ನೀಟಾಗಿ ಬೆಂದಿದೆ. ನಾನು ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ 1 ಸ್ಪೂನು. ನೀವು ತುಪ್ಪನಾದರೂ ಹಾಕ್ಕೊಳ್ಳಿ, ಎಣ್ಣೆನಾದರೂ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಟರ್ನ್ ಮಾಡೋಣ. ನೀವು ರೋಸ್ಟ್ ಬೇಕಾದ್ರೆ ಮಾಡ್ಕೋಬೋದು. ಇದು ಸ್ವಲ್ಪ ಬೇಯಲಿ ಇನ್ನೊಂದು ಸ್ವಲ್ಪ. ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು. ನೀವು ಒಂದೇ ಸೈಡ್ ಬೇಕಾದರೂ ಬೇಯಿಸ್ಕೋಬೋದು ನೀಟಾಗಿ. ನಾನು ಇನ್ನೂ ಒಂದು ಸೈಡು ಹೀಗೆ ದಬ್ಬ ಹಾಕಿ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೇಯಲಿ. ಇಷ್ಟು ಬೆಂದರೆ ಸಾಕು. ಇವಾಗ ತೆಗೆದುಬಿಡೋಣ. ತುಂಬ ಚೆನ್ನಾಗಿರ್ತದೆ ಮಿಕ್ಸ್ ಹಿಟ್ಟಿನ ದೋಸೆ. ಒಮ್ಮೆ ನೀವು ಮಾಡ್ಕೊಂಡು ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.